ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನಾವು ಹಲವಾರು ಸಾಧಕಿಯರ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಸಾಧನೆಯನ್ನ ಮಾಡಿದಂತಹ ಹೆಣ್ಣು ಮಕ್ಕಳ ಸ್ಟೋರಿಯನ್ನ ತೋರಿಸ್ತಾ ಇದ್ದೀವಿ. ಅದರಲ್ಲಿ ಇವತ್ತು ವೈದ್ಯಕೀಯ ರಂಗದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿರುವಂತಹ ವ್ಯಕ್ತಿ ಇವರು ನಮ್ಮ ಕಾರ್ಯಕ್ರಮದಲ್ಲಿರೋದು ನಮಗೆ ಒಂದು ಹೆಮ್ಮೆ ಅಂತ ಹೇಳಬಹುದು. ಹಾಗೆ ಹಲವಾರು ಮಕ್ಕಳಿಲ್ಲದ ದಂಪತಿಗೆ ಆಶಾಕಿರಣ ಆಗಿದ್ದಾರೆ ಅಂತ ಹೇಳಬಹುದು. ಇನ್ನೇನು ಮಕ್ಕಳೇ ಇಲ್ಲ ಅಂತ ಹೇಳಿ ಕೈ ಚೆಲ್ಲಿ ಕೂತಿರುವಂತಹ ಅದೆಷ್ಟೋ ಹೆಣ್ಣು ಮಕ್ಕಳ ಮಡಿಲಲ್ಲಿ ಮಗು ನಗ್ತಾ ಇದೆ ಅಂತಂದ್ರೆ ಅದಕ್ಕೆ ಮೊದಲ ಬುನಾದಿ ಹಾಕಿದಂತವರು ಬಹುಶಃ ಈ ಡಾಕ್ಟರ್ ಅಂತ ಹೇಳ್ತೀನಿ. ಅವ್ರು ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಇನ್ನೂ ಹೇಳಕ್ಕಿದೆ ನಮಗೆ ಪರಿಚಯ ಮಾಡ್ಕೊಳ್ಳೋದಕ್ಕೆ. ಯಾಕಂದ್ರೆ ಇವರ ಒಂದು ವೈದ್ಯಕೀಯ ರಂಗದಲ್ಲಿ ಸಾಧನೆಯನ್ನ ಮಾಡಿರೋದನ್ನ ನೋಡಿ ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರಿಗೆ ಪುರಸ್ಕಾರಗಳು ಒಲಿದು ಬಂದಿರುವಂಥದ್ದು. ಹಾಗೆ ನಮ್ಮ ಭಾರತದ ಪ್ರಶಸ್ತಿ ಆಗಿರುವಂತಹ ಪದ್ಮಶ್ರೀ ಪ್ರಶಸ್ತಿ ಕೂಡ ಇವರಿಗೆ ಒಲಿದಿರುವಂಥದ್ದು. ಜೊತೆಗೆ ದಕ್ಷಿಣ ಭಾರತದಲ್ಲಿ ಹಲವು ಮೊದಲುಗಳಿಗೆ ವೈದ್ಯಕೀಯ ರಂಗದಲ್ಲಿ ಇವರು ಹೆಸರು ಮಾಡಿದ್ದಾರೆ. ಸಿಮನ್ ಬ್ಯಾಂಕಿಂಗ್ ಆಗಿರಬಹುದು, ಹಾಗೆ IVF ನಂತಹ ಒಂದು ಅತ್ಯಾಧುನಿಕ ಚಿಕಿತ್ಸೆಯನ್ನ ಬಹುಶಃ ಪರಿಚಯ ಮಾಡಿಸಿರೋದು ಅಂದ್ರೆ ಇವರೇ. ಸೊ ಮತ್ತೆ ಆಗ್ತಾಡ, ಅವರಿಗೆ ಬೇರೆ ಯಾರೂ ಅಲ್ಲ, ಅವರೇ ಡಾಕ್ಟರ್ ಕಾಮಿನಿ ರಾವ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ನಿಮಗೆ ವಿಶ್ವ ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆ ಶುಭಾಶಯಗಳು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಮಗೊಂದು ಖುಷಿ ಸಂಗತಿ ಏನಂತಂದ್ರೆ ಎಲ್ಲಾ ಸೆಕ್ಟರ್ ಅಲ್ಲಿರುವಂತಹ ಮಹಿಳೆಯರು, ಒಂದು ವೈದ್ಯಕೀಯ ರಂಗ ಆಗಿರ್ಬೋದು, ಆಧ್ಯಾತ್ಮಿಕ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಹಾಗೆ ಅಂಥದ್ರಲ್ಲಿ ನೀವು ವೈದ್ಯಕೀಯ ರಂಗದಲ್ಲಿ ಸಾಧನೆ ಮಾಡಿರುವಂಥವ್ರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನಮಗೆ ಒಂದು ಹೆಮ್ಮೆಯ ಸಂಗತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಫಸ್ಟ್. ಥ್ಯಾಂಕ್ ಯು. ಬಟ್ ನನಗೇನು ಅನಿಸುತ್ತೆ, ಒಂದೇ ದಿನ ಯಾಕೆ ಇದು ಮಾಡ್ತೀರಾ? ದಿನ ಇರಬೇಕು. ನಿಜ ಮ್ಯಾಮ್. ಅಲ್ವಾ? ಬಿಕಾಸ್ ಒಂದೇ ದಿನ ಮಾಡಿಬಿಟ್ರೆ ಎಲ್ಲ ಮರ್ತು ಹೋಗ್ಬಾರ್ದು. ಹೌದು. ಎವ್ರಿ ಡೇ ಇಸ್ ವುಮೆನ್ಸ್ ಡೇ. ದ್ಯಾಟ್ಸ್ ಟ್ರೂ ಮ್ಯಾಮ್. ನಾವು ನಮ್ಮ ಸುಮನ್ ಟಿವಿಯಲ್ಲಿ ಹೇಗೆ ಅಂತಂದ್ರೆ ಒಂದು ಸಪ್ರೇಟ್ ವಿಂಗ್ಗಳಿದೆ, ವಿಮೆನ್ ಹೆಲ್ತ್ ಅಂಡ್ ಸ್ಪಿರಿಚುವಲ್ ಈ ಥರದಲ್ಲಿ. ಸೊ ವಿಮೆನ್ ವಿಂಗ್ ಅಲ್ಲಿ ಏನಂದ್ರೆ ಪ್ರತಿದಿನ ಒಬ್ಬೊಬ್ರು ಮಹಿಳೆಯರನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ, ಅವರ ಸಾಧನೆಯನ್ನ ಮಾಡ್ತಾ ಇರ್ತೀವಿ. ಆದ್ರೆ ಒಟ್ಟಾರೆ ಒಂದು ವಿಮೆನ್ಸ್ ಡೇ ದಿನ ನಿಮ್ಮಂತಹ ದೊಡ್ಡ ದೊಡ್ಡ ಸಾಧಕರನ್ನ ಪರಿಚಯ ಮಾಡಿಸುವಂಥದ್ದು, ನಿಮ್ಮ ಒಂದು ಬೋಧನೆಯನ್ನ ಕೇಳುವಂಥದ್ದು ನಮ್ಮ ಕಾರ್ಯಕ್ರಮದ ಉದ್ದೇಶ ಮ್ಯಾಮ್. ಒಳ್ಳೇದಾಯಿತು. ಇದರಿಂದ ಎಷ್ಟು ಜನಕ್ಕೆ ಆ ಫೀಲಿಂಗ್ ಬರಬೇಕು, ನಾನು ಅದನ್ನ ಸಾಧನೆ ಮಾಡ್ಬೋದು. ಅದರಿಂದ ಅವರೊಬ್ಬರೇ ಅಲ್ಲ, ನಾನು ಒಂದು ಆರ್ಡಿನರಿ ಪರ್ಸನ್ನು ಎಕ್ಸ್ಟ್ರಾರ್ಡಿನರಿ ಥಿಂಗ್ಸ್ ಮಾಡ್ಬೋದು. ಯಾಕಂದರೆ ಆ ಎಕ್ಸ್ಟ್ರಾ ಏನಿದೆ ಅದು ನನ್ನ ಒಳಗಿದೆ, ಅದು ಎಬ್ಬಿಸ್ಬೇಕು ನಾನು. ಸೊ ಎಕ್ಸ್ಟ್ರಾರ್ಡಿನರಿ ಪೀಪಲ್ ಆರ್ ನಾಟ್ ಎಕ್ಸ್ಟ್ರಾರ್ಡಿನರಿ, ದೇ ಆರ್ ಆರ್ಡಿನರಿ ಪೀಪಲ್ ಡೂಯಿಂಗ್ ಎಕ್ಸ್ಟ್ರಾರ್ಡಿನರಿ ಥಿಂಗ್ಸ್. ಟ್ರೂ ಮ್ಯಾಮ್. ಅದು ಅವ್ರು ಅರ್ಥ ಮಾಡ್ಕೊಳ್ಬೇಕು. ಹೌದು ಮ್ಯಾಮ್. ಸೊ ನೀವು ಅಂದ್ರೆ ಡಾಕ್ಟರ್ ಕಾಮಿನಿ ರಾವ್ ಅವರು ಈ ಮಟ್ಟಿಗೆ ಬರೋದಕ್ಕೆ ಹಲವಾರು ಸವಾಲುಗಳನ್ನ ಎದುರಿಸಿ ಬಂದಿರುವಂಥವ್ರು. ಬಹುಶಃ ಈ ಒಂದು 20-25 ವರ್ಷಗಳ ಹಿಂದೆ ಈ IVF ಏನು ಅನ್ನುವಂಥದ್ದೇ ಗೊತ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನೀವು IVF ಆಗಿರ್ಬೋದು, ಆಮೇಲೆ ಸಿಮನ್ ಬ್ಯಾಂಕಿಂಗ್ ಆಗಿರ್ಬೋದು ಎಲ್ಲ ಶುರು ಮಾಡಿದಂಥವ್ರು. ಸೊ ಹೇಗಿತ್ತು ಮ್ಯಾಮ್ ಆ ಜರ್ನಿ? ಮತ್ತೆ ಈ IVF ಅನ್ನ ಪರಿಚಯ ಮಾಡೋದಕ್ಕೂ ಕೂಡ ಭಾರತದಲ್ಲಿ ನೀವು ಎದುರಿಸಿದಂಥ ಸವಾಲುಗಳು ಏನೇನಿತ್ತು ಅಂತ ಹೇಳಿ. ಇವಾಗ ಅಂಥ ಪದಗಳು ನಾವು ಕೇಳದೇ ಇದ್ದರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಸೊ ಅಂಥ ಪರಿಸ್ಥಿತಿನಲ್ಲಿ ಇಂಡಿಯಾ ಇಸ್ ಅ ವೆರಿ ಪಾಪ್ಯುಲಸ್ ಕಂಟ್ರಿ, ಅಂದರೆ ಓವರ್ ಪಾಪ್ಯುಲೇಷನ್. ಸೊ ಎಲ್ಲಿ ಹೋದ್ರೂ ಬಿಡಮ್ಮ ನೀವು ಬಂಜೆತನ ಅಂತೀರಾ. ಇಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತಾ ಇದ್ದೀವಿ ನಾವು, ಅದಕ್ಕೆ ಏನು ನಾವು ಇಂಪಾರ್ಟೆನ್ಸ್ ಕೊಡಲ್ಲ. ಒಳ್ಳೇದಾಯಿತು, ಮಕ್ಕಳಾಗದೇ ಇದ್ದರೆ ಅಟ್ಲೀಸ್ಟ್ ಪಾಪ್ಯುಲೇಷನ್ ಕಮ್ಮಿ ಆಗುತ್ತೆ. ಇದೇ ನನಗೆ ಪಾಲಿಸಿ ಮೇಕರ್ಸ್ ಹತ್ರ ಉತ್ತರ ಸಿಗ್ತಾಯಿತ್ತು. ಐ ಸೆಡ್, ಇದು ಬರೀ ಪಾಪ್ಯುಲೇಷನ್ ಕಂಟ್ರೋಲ್ ಅದೆಲ್ಲ, ಇಟ್ಸ್ ಅಟ್ ಅ ನ್ಯಾಷನಲ್ ಲೆವೆಲ್. ಬಂಜೆತನ ಇಸ್ ಅಟ್ ಅ ಪರ್ಸನಲ್ ಲೆವೆಲ್. ಅಂದರೆ ಆ ದಾಂಪತ್ಯ ಜೀವನದಲ್ಲಿ ಬಂಜೆ ಅನ್ಸ್ಕೊಳ್ಳೋದು ಅದು ಒಂದು ಕಾಯಿಲೆ, ಅದು ಯಾರಿಗೂ ಬರಬಾರ್ದು. ಬಿಕಾಸ್ ಎಲ್ಲರೂ ಇವು ಬಂಜೆ ಅಂತಂದ ತಕ್ಷಣ ಲೆಪ್ರಸಿ ಥರ ನೋಡ್ತಾರೆ, ಅಥವಾ ಯಾವುದೋ ಒಂದು ಬೇರೆ ದೃಷ್ಟಿನಿಂದನೇ ನೋಡ್ತಾರೆ. ಸೊ ಯಾವಾಗಲೂ ಹೆಣ್ಣೇ ತಪ್ಪು ಅಂತ ಬರ್ತಾಯಿತ್ತು ಆವಾಗ, 1986ನಲ್ಲಿ. ಸೊ UK-ನಲ್ಲಿ 10 ವರ್ಷ ನಾನು ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಸುಮಾರು ಇಂಡಿಯನ್ಸು, ಅಂದರೆ ಅವರು ದುಡ್ಡು ಇದ್ದವರು, ಅವರಲ್ಲಿ ಬಂದು
ಅವ್ರಿಗೆ ಭಾಷೆ ಗೊತ್ತಾಗ್ತಾ ಇರಲಿಲ್ಲ, ಇಂಗ್ಲೀಷು, ಹಿಂದಿ, ಕನ್ನಡ ಎಲ್ಲನೂ ಬರ್ತಾಯಿತ್ತು. ಬಟ್ ಏನಾಗ್ತಾಯಿತ್ತು, ಆ ಕಮ್ಯುನಿಕೇಷನ್ ಇಲ್ಲದೇ ಇದ್ದರೆ, ಆ ವಿಶ್ವಾಸ ಇಲ್ಲದೇ ಇದ್ದರೆ ಏನಾಗ್ತಾಯಿತ್ತು ಅವ್ರಿಗೆ, ಅವ್ರ ಗೋಲ್ ಹೇಳ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಅದು ಫೇಲ್ ಆದ್ರೂ ಯಾಕೆ ಫೇಲ್ ಆಗಿದೆ ಅಂತ ಆ ಡಾಕ್ಟರ್ ಹೇಳಿದರೆ ಅವ್ರಿಗೆ ಅರ್ಥನೂ ಆಗ್ತಾ ಇರಲಿಲ್ಲ. ಸೊ ತ್ರಿಶಂಕು ಸಾವ ಇಲ್ಲ, ಅಳ್ತಾ ಇದ್ರು, ಅವ್ರಿಗೆ ಹೇಳಿದ್ಕೆ ಅರ್ಥ ಆಗ್ತಾ ಇಲ್ಲ, ಟ್ರಿಂಗ್ ಅಂತ ಮಾಡಿ ಅವ್ರು ಆಚೆ ಕಡೆ ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಭಾವನೆಗಳಿಗೆ ಸ್ಪಂದಿಸುವಂತ ಕೆಲಸನೇ ನಡೀತಾ ಇರಲ್ಲ. ಕರೆಕ್ಟ್. ನಾನು ಅದನ್ನ ನೋಡ್ತಾ ಒಬ್ಬರು ಉತ್ತರ ಭಾರತದಿಂದ ಒಬ್ಬರು ಹೆಂಗಸು ಬಂದಿದ್ದರು. ಅವರು 3 ಸಲ ಈ IVFಗೆ ಬಂದಿದ್ದರು. ಅವ್ರು ಬಂದು ಕೂತ್ಕೊಂಡು ಒಂದು ಇದು ಕುರ್ಚಿ ಮೇಲೆ ಕೂತಿದ್ರು. ಆ್ಯಂಡ್ ಕೌನ್ಸಿಲಿಂಗ್ ಮಾಡೋವಾಗ ನಾನು ನೋಡ್ತಾನೇ ಇದ್ದರು, ನಾನು ಅವ್ರನ್ನ ನೋಡ್ತಾನೇ ಇದ್ದೆ. ಆ್ಯಂಡ್ ಅವ್ರಂದರು, ಮೇಡಮ್ ನೀವು ಇಷ್ಟೆಲ್ಲ ಆಂಗ್ಲ ಭಾಷೆನೆಲ್ಲ ಇಷ್ಟು ಚೆನ್ನಾಗಿ ನೀವು ಮಾತಾಡ್ತೀರಾ, ಅದೇ ನೀವು ಹಿಂದಿ ಭಾಷೆನಲ್ಲೂ ಮಾತಾಡ್ಬೋದಲ್ಲ, ನಾನು ಎಲ್ಲಿಂದ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ ಅಂತ ಕೇಳಿದೆ. ಪಂಜಾಬ್ ಅಂತಂದ್ರು. ಸರ್ ಪಂಜಾಬ್ ಅಂತ ಹೇಗೆ ಅನಿಸುತ್ತೆ ನಿಮಗೆ? ಇಲ್ಲ, ಯಾಕೆ ಬೆಳ್ಳಗಿದ್ದೀರಾ ನೀವು? ಸರ್ ಇಲ್ಲ ರೀ, ಅಚ್ಚುಕಟ್ಟು ಕನ್ನಡ, ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕ ಅವ್ರಿಗೆ ಬರೀ ಉತ್ತರ ಭಾರತ ಅಂತ ಗೊತ್ತು, ಉತ್ತರ ಕರ್ನಾಟಕ ಗೊತ್ತಿಲ್ಲ. ಅಂದರೆ ಅಷ್ಟು ದರಿದ್ರ ಆಗ್ಬಿಟ್ಟಿದ್ವಿ ನಾವು. ನಾನು ಅಂದೇ ಇಲ್ಲ, ಕನ್ನಡ ನನ್ನ ಭಾಷೆ, ಹಿಂದಿ ಅಲ್ಲ. ಓಕೆ ಓಕೆ ಓಕೆ, ಇಂಡಿಯಾ ಆದರೂ ಬನ್ನಿ, ಇಲ್ಲಿ ಯಾಕೆ ಗುಲಾಮ್ ಥರ ಇದೆಯಾ ನೀನು? ಇಂಥ ಸಂಬಳ ಅಲ್ಲ, ಲಕ್ಷ್ಮಿ ಥರ ಇದೆಯಾ ನೀನು? ಇಲ್ಲಿ ಬಂದು ಇಂಡಿಯನ್ನಲ್ಲಿ ಕೆಲಸ ಮಾಡಿ ಇಲ್ಲಿ ಯಾಕೆ ಕೆಲಸ ಮಾಡ್ತೀರಾ ನೀವು ಅಂತ. ನಾನು ಅವತ್ತಿನ ದಿನ ಮನೆಗೆ ಹೋಗ್ಬಿಟ್ಟು, ಬಿಕಾಸ್ ಅದು 4ನೇ IVFನಲ್ಲಿ ಅವಳು ಪ್ರೆಗ್ನೆಂಟ್ ಆದಳು. ಓಕೆ. ನಾನು ಅದು ಹೋಗಿ, ಅಮ್ಮ ನೀನು ಪ್ರೆಗ್ನೆಂಟ್ ಆಗಿದೆಯಾ ಅಂತಂದೆ. ಅವಳಿಗೆ ಕಣ್ಣಲ್ಲಿ ನೀರು ಹರಿತಾಯಿತ್ತು. ನಾನು ಇಷ್ಟು ಗಟ್ಟಿಯಾಗಿ, ಈ ಪಂಜಾಬೀಸ್ ಗೊತ್ತಲ್ಲ ಹೇಳ್ಕೊಟ್ಟ, ಸೊ ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಟು, ನೀನು ಇಂಡಿಯಾಗೆ ಬಂದು ನೀನು ಈ ಸಂಸ್ಥೆ ಶುರು ಮಾಡು, ನೋಡಿ ಅಮ್ಮ ನೀನು ಹೇಗೆ ನೀವು ಬೆಳಿತೀರಾ ಇಲ್ಲಿ ಅಂತ. ಅದು ಯೋಚನೆ ಮಾಡಿರಲಿಲ್ಲ ಆ ಸಮಯದಲ್ಲಿ. ಇಲ್ಲ, ಇನ್ನೂ ಓದಬೇಕು, ಇನ್ನೂ ಮುಂದೆ ಬರಬೇಕು, ಅದಕ್ಕೆ ಒಂದು ಗೆರೆ ಹಾಕಬೇಕು, ನೀನು ಇದಾದಮೇಲೆ ನೀವು ನಿಮ್ಮ ಭಾರತಕ್ಕೆ ಕೊಡಬೇಕು. ಜಾಸ್ತಿ ಜನ ಇದು ಮಾಡೋಕ್ಕಾಗಲ್ಲ, ನಿಮ್ಮ ಕೈನೆಲ್ಲ ರೇಖಾ ಇದೆ, ಜನಕ್ಕೆ ಕೊಡಿ. ಸೊ ನಾನಂತೂ ಯೋಚನೆ ಮಾಡಿದೆ. ಅವ್ರು ಹೇಳ್ತಾ ಇರೋದು ಅದು ಭಾಳ, ಅದು ಒಂದು ಗುರಿ ಥರ ನನ್ನ ಎದೆಗೆ ಹೊಡೀತು. ನಾನು ಮನೇಲಿ ಹೋಗಿ ನಿದ್ದೆನೇ ಮಾಡಿರಲಿಲ್ಲ ಅವತ್ತು ರಾತ್ರಿ. ಅವ್ರು ಹೇಳೋದು ಸರಿ, ಯೋಚನೆ ಮಾಡಬೇಕು. ಯೋಚನೆ ಮಾಡಿದೆ. ಅದರದ್ದು ಮಾತಿನಿಂದ 1 ವಾರದಲ್ಲಿ ನಾನು ನಂದು ರಾಜೀನಾಮೆ ಹಾಕ್ಬಿಟ್ಟೆ. ಒಂದು ಸ್ಪಾರ್ಕ್ ಸಿಕ್ತು ನಿಮಗೆ ಆ ಸಂದರ್ಭದಲ್ಲಿ. ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ನಾನು ಆಗಲೇ ನಂದು ಸಿಟಿಸನ್ಶಿಪ್ಪು ಇದು ಎಲ್ಲನೂ ಸಿಗ್ತಾಯಿತ್ತು, ಎಲ್ಲನೂ ಅದೆಲ್ಲನೂ ಬಿಟ್ಟೆ ನಾನು. ಸರ್ ಬೇಡ, ನಮ್ಗೆ ಇಷ್ಟು ಜನ ಇದ್ದಾರೆ, ಅಲ್ಲೇ ಇಂಡಿಯಾಗೆ ಹೋಗ್ಬಿಟ್ಟು ಫಸ್ಟ್ ಕ್ಲಾಸ್ ಸಿಟಿಸನ್ ಆಗ್ತೀನಿ, ಇಲ್ಲಿ ಯಾಕೆ ಸೆಕೆಂಡ್ ಕ್ಲಾಸ್ ಸಿಟಿಸನ್ ಆಗಬೇಕು ನಾನು? ಬಿಟ್ಬಿಡ್ತೀನಿ. ಅಲ್ಲಿ ಹೋಗಬೇಕಾದ್ರೆ ಅಲ್ಲಿ ಬಿಡ್ತಾಯಿಲ್ಲ ನನ್ನ. UK ಇಷ್ಟೆಲ್ಲ ನಿಮ್ಗೆ ಕಳಿಸಿದ್ದೀವಿ ನಾವು, ನೀನು ಇಷ್ಟೆಲ್ಲ ಇದು ಮಾಡಿದ್ದೆ. ಯಾಕಂದರೆ 3-4 ಡೈರೆಕ್ಷನ್ಸ್ನಲ್ಲಿ ನಾನು ಭಾಳ ಸೀನಿಯರ್ ಆಗಿಬಿಟ್ಟಿದ್ದೀನಿ ನಾನು. ಫೀಟಲ್ ಮೆಡಿಸಿನ್ನಲ್ಲಿ, ಅಲ್ಟ್ರಾಸೌಂಡ್ನಲ್ಲಿ, ಮತ್ತು ಇದರಲ್ಲಿ ಮೆಟರ್ನಲ್ ಮೆಡಿಸಿನ್ನಲ್ಲಿ, ಅಂದರೆ ನೀಡ್ಲಿಂಗ್ ಪ್ರೊಸೀಜರ್ಸ್ನಲ್ಲೆಲ್ಲ. ಸೊ ಸಾಕಷ್ಟು ಕನ್ಸಲ್ಟೆನ್ಸಿಗೆ ಭಾಳ ಹೆಲ್ಪ್ ಮಾಡ್ತಾಯಿದ್ದೆ ನಾನು ಅಟ್ ದ ಕನ್ಸಲ್ಟೆಂಟ್ ಲೆವೆಲ್. ಸೊ ಗುಡ್ ಹೆಲ್ಪು ಎವ್ರಿ ಒನ್ ವಿಲ್ ವಾಂಟ್. ಸೊ ನಾನು ಹೇಳಿದೆ ಅವ್ರಿಗೆ ನಾನು ಹೋಗಬೇಕು ಅಂತ. ನೋ ವಿ ಆರ್ ನಾಟ್ ಲೀವಿಂಗ್ ಯು ಅಂತ. ಐ ಸೆಡ್ ನೋ, ಐ ಆಮ್ ಸಾರಿ, ಐ ಹ್ಯಾವ್ ಟು ಗೋ ಅಂತ. ಸೊ ನಾನು ಐ ಹ್ಯಾಡ್ ಟು ಗಿವ್ ನೋಟಿಸ್ 2 months 3 months.
ಅವರು ಇಲ್ಲ ಸ್ಯಾಲ್ರಿ ಡಬಲ್ ಮಾಡ್ತೀವಿ ಇದೆಲ್ಲ ಅಂತ, ಯಾಕಂದರೆ ಒಂದು ಪ್ರೈವೇಟ್ ಸೆಕ್ಟರ್ ಅವರು. ನಾ ದುಡ್ಡಿಗಲ್ಲ, ನಂಗೆ ಸಂತೋಷ. ಯಾರು ಬಂಜೆ ಅಂತ ಅನ್ಸ್ಕೋಬಾರ್ದು. ಇನ್ಫರ್ಟಿಲಿಟಿ ಶುಡ್ ಬೈ ಚಾಯ್ಸ್, ನಾಟ್ ಚಾನ್ಸ್. ಅಲ್ಲಿ ಮಾಡ್ತಾ ಇರುವಂತ ಕೆಲಸನೇ ನಮ್ಮ ಭಾರತದಲ್ಲಿ ಹೋಗಿ ಮಾಡಿದ್ರೆ ಎಷ್ಟೋ ಅದೇ ಹೆಣ್ಮಕ್ಳಿಗೆ ಮಕ್ಕಳಾಗುತ್ತೆ. ಆ್ಯಂಡ್ ದುಡ್ಡು ಎಲ್ಲ ಅಲ್ಲ. ಯಾಕಂದರೆ ನಾನು ಊಟ ಮಾಡೋದೇ ದಿನಕ್ಕೆ 2 ಸಲ. ಆ್ಯಂಡ್ ಎಷ್ಟು ಊಟ ಮಾಡಿದ್ರು ಜಾಸ್ತಿ ಮಾಡಿದರೆ ಅಜೀರ್ಣ ಆಗುತ್ತೆ. ಹೌದು. ಓಕೆ, ನಾನು 2 ಹೊತ್ತು ಊಟ ಮಾಡೋದು, ನಾನು ಬಹಳ ಕಮ್ಮಿ ಊಟ ಮಾಡೋದು. ಸೊ ಅದಕ್ಕೋಸ್ಕರ ಯಾಕೆ ಇಷ್ಟು ಮಾಡಬೇಕು ನಾನು? ಸತ್ರೂ ನಾನು ಏನು ಎತ್ಕೊಂಡು ಹೋಗಲ್ಲ. ಸೊ ಬಿಟ್ಬಿಡ್ತೀನಿ, ಇದು ನಾನು ಬರ್ತೀನಿ ವಾಪಸ್ ಅಂತ. ಓಕೆ. ಅದಕ್ಕೆ ಬಿಟ್ಟು ವಾಪಸ್ ಬಂದೆ ನಾನು. ಬಂದಮೇಲೆ ಅಲ್ಲಿ ನಂದು ಸಾಧನೆ ಶುರುವಾಯಿತು. ಸೊ ಅಲ್ಲಿಂದ ವಾಪಸ್ ನೀವು ಬ್ಯಾಂಗ್ಳೂರಿಗೆ ಬಂದ್ರಿ, ಅಂದರೆ ನಿಮ್ಮ ತಾಯ್ನಾಡಿಗೆ ಬಂದು ಇಲ್ಲಿ ಶುರು ಮಾಡಬೇಕು ಒಂದು IVF ಸೆಂಟರನ್ನು ಅಂತ ಹೇಳಿ. ಆ್ಯಪ್ಸೆಲ್. ಸೊ ಫಸ್ಟ್ ಯಾವುದಿತ್ತು ಮ್ಯಾಮ್, ಫಸ್ಟ್ ಸ್ಟೆಪ್ ಏನಿತ್ತು ನಿಮ್ಮದು ಅಂತ? ಬಾಂಬೆಲಿಂದ ಕರೆದ್ರು ನನ್ನ, ಇಲ್ಲೇ ಬನ್ನಿ, ಬಿಕಾಸ್ ಬಾಂಬೆ ಭಾಳ ಏನೋ ಅಡ್ವಾನ್ಸ್ಡ್ ಇದೆ. ಸೊ ಎಲ್ಲ ಫೆಸಿಲಿಟೀಸ್ ಇದೆ, ಆ್ಯಂಡ್ ಎಲ್ಲನೂ ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಇದು ಎಲ್ಲನೂ ಇದೆ. ಸೊ ನೀವು ಬಾಂಬೆನಲ್ಲೇ ಬನ್ನಿ ಅಂತ ಎಲ್ಲರೂ ಕರೆದ್ರು. ನರ್ಸಿಂಗ್ ಹೋಮ್ಸಿಗೆ ಮತ್ತು ಕಾಲೇಜಸ್ ಹಾಸ್ಪಿಟಲ್ಸಿಗೆ ಮತ್ತು ನಮ್ಮ ಫೆಡ್ರೇಷನಲ್ಲಿ ಎಲ್ಲ ಕಡೆ ಲೆಕ್ಚರ್ ಮಾಡೋದು. ಭಾಳ ಬ್ಯುಸಿ ಆಗಿಬಿಟ್ಟೆ ನಾನು ಮತ್ತು ಇದೇ ಒಂದು ಪರಿಸ್ಥಿತಿ ಭಾಳ ಗೊಂದಲ ಬಂತು ನನ್ನ ಮನಸ್ಸಿನಲ್ಲಿ. ಬಟ್ ನಾನು ಯೋಚನೆ ಮಾಡಿದೆ, ಮತ್ತು ನಾನು ನನ್ನ ತಾಯಿ ನಾಡು ಬಿಟ್ಟು ಮತ್ತೆ ಬಾಂಬೆಗೆ ಹೋದರೆ ಮತ್ತು ನಾನು UK ಇರ್ಬೋದಾಗಿತ್ತು. ಅಲ್ಲಿಂದ ಇಲ್ಲಿ ಬಂದಿರೋ ಉದ್ದೇಶನೇ ನಾನು ಕರ್ನಾಟಕಗೆ ಇದು ಮಾಡಬೇಕು. ರಾಯಚೂರಿನಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ಅದ್ರ ಫೆಸಿಲಿಟೀಸು ಮತ್ತು ಅದು ಕ್ಲೆನ್ಲಿನೆಸ್ ಅದೆಲ್ಲ ಬೇಕಾಗೋದು ಆಗಲ್ಲ. ಬಟ್ ಕರ್ನಾಟಕದಲ್ಲಿ ಹೆಂಗಿದ್ರೂ ನಾನು ಅಲ್ಲಿದ್ದಿದ್ದು ನಾನು ಅಷ್ಟು ದಿನ. ಸೊ ನಾನು ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಸ್ಥಾಪಿಸ್ತೀನಿ, ನಾನು ಮಾಡ್ತೀನಿ. ಸೊ ನಾನು ಫಸ್ಟ್ ಕ್ವಾಲಿಫೈಡ್ ಪರ್ಸನ್ ಕರ್ನಾಟಕದಲ್ಲಿ ಬಂದು ಎಲ್ಲನೂ ಸೆಟಪ್ ಮಾಡಿದೆ ನಾನು. ಅದು ಮಾಡಿದ್ರೆ ಎಲ್ಲರೂ ಗೇಲಿ ನನ್ನ ಮೇಲೆ, ಅಯ್ಯೋ ಏನಾಗಲ್ಲ ಬಿಡಿ ಇದು ಅಂತ. ಯಾಕಂದರೆ ಎಲ್ಲರೂ ಭಾಳ ಸೀನಿಯರ್ ಗೈನಕಾಲಜಿಸ್ಟ್. ಅಲ್ಲ, ವರ್ಡೇ ಹೊಸ್ತು ಅದು IVF ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಬಂಜೆ ಅಂತ ಪಟ್ಟ ಕಟ್ಬಿಡೋದು ಎಷ್ಟೋ ಈಸಿ ಆಗಿತ್ತು, ಆದರೆ ಆ ಬಂಜೆಗೇನೆ ಒಂದು ಮಗು ಮಾಡಿಸ್ಬೇಕು ಅನ್ನುವಂಥ ಸಂದರ್ಭ ಇದೆಯಲ್ಲ, ಅದು ಎಷ್ಟು ಕಷ್ಟದ ಕೆಲಸ. ಅಂಥದ್ದನ್ನ ನೀವು ಕೈ ಹಾಕಿದಾಗ ಎಷ್ಟೊಂದು ಸವಾಲುಗಳು, ಎಷ್ಟೊಂದು ಪ್ರಶ್ನೆಗಳು ಎಲ್ಲ. ಬೇರೆಯವ್ರು ಬಿಡಿ, ನಮ್ಮ ಫ್ಯಾಮ್ಲಿನೇ ತುಂಬ ಪ್ರಶ್ನೆ ಕೇಳ್ತಾರೆ. ನಮ್ಮ ತಂದೆಗೆ ಹೇಳಿದೆ, ಅಮ್ಮ ನಂದು ಎಷ್ಟು ದೊಡ್ಡ ಪ್ರಾಕ್ಟೀಸ್ ಇದೆ. ಅವರು ಡೈರೆಕ್ಟರ್ ಆಫ್ ಹೆಲ್ತ್ ಸರ್ವಿಸಸ್, ಎಷ್ಟು ದೊಡ್ಡ ಪ್ರಾಕ್ಟೀಸ್ ಇದೆ ನಂದು. ಆ್ಯಂಡ್ ಐ ವಾಸ್ ಹಿಸ್ ಪೆಟ್. ನಮ್ಮ ತಂದೆದು ಮುದ್ದು ಮಗಳು. ನಾನಂದೆ, ನೋಡು, ಪ್ರೆಗ್ನೆಂಟ್ ಆಗಿ ಅವ್ರ ಹೆರಿಗೆಗೆ ಬಂದರೆ ಸಾವಿರಾರು ಗೈನಕಾಲಜಿಸ್ಟ್ ಇದ್ದಾರೆ ಇಲ್ಲಿ, ಅವರೆಲ್ಲರೂ ನೋಡ್ಕೊಳ್ತಾರೆ. ಅವ್ರು ಕಮ್ಮಿ ಜಾಸ್ತಿ ಅಂತ ಹೇಳ್ತಾ ಇಲ್ಲ, ಅಲ್ಲಿ ಸರ್ವಿಸ್ ಇದೆ. ಇಲ್ಲಿ ಈ ಬಂಜೆಗೆ ಸರ್ವಿಸ್ ಇಲ್ಲ. ಅಂಥವ್ರಿಗೆ, ಸರ್ವಿಸ್ ಇಲ್ಲದೇ ಇದ್ದವ್ರಿಗೆ ಅವ್ರನ್ನ ಗರ್ಭಿಣಿ ಮಾಡಿ ಮತ್ತು ಆಬ್ಸ್ಟಿಷನ್ಸಿಗೆ ಕಳಿಸ್ತೀನಿ ನಾನು. ಮತ್ತೆ ಹೋಗಿ ಹೆರಿಗೆ ಮಾಡೋಕ್ಕೆ ಹೋಗಲ್ಲ ನಾನು. ದಟ್ಸ್ ನಾಟ್ ಮೈ ಜಾಬ್. ಮಾಡಿಕೊಡ್ತೀನಿ. ಬಟ್ ಅದು ಆಗಲ್ಲಮ್ಮ ಅಂತ ನಮ್ಮ ತಂದೆ ಅಂದರು. ಆಗುತ್ತೆ. ಇಂಪಾಸಿಬಲ್ ಇಸ್ ಫೌಂಡ್ ಇನ್ ದ ಡಿಕ್ಷನರಿ ಆಫ್ ಫೂಲ್ಸ್. ಹೆಣ್ಮಕ್ಳನ್ನ ಓದಿಸುವಂಥದ್ದೇ ಕಷ್ಟ ಅಂತ ಸಂದರ್ಭದಲ್ಲಿ, ಅದರಲ್ಲೂ ನಿಮಗೆ ಫಾರಿನ್ ಕಳಿಸಿ ಓದಿಸಿ ನಿಮ್ಮದೇ ಆದಂಥ ಅವ್ರು ಮಾಡಲಿಲ್ಲ. ಫಾರಿನ್ ಹೋಗಿದ್ರೆ ನಾನು ನನ್ನ ದುಡ್ಡಿಂದ ಹೋದೆ. MBBS ಸಪೋರ್ಟ್ ಎಲ್ಲ, ಓಕೆ, ಫ್ಯಾಮಿಲಿಯಿಂದ ಸಪೋರ್ಟ್ ಎಲ್ಲ ಇತ್ತು? ಸಪೋರ್ಟ್ ಇತ್ತು. ನಮ್ಮ ತಂದೆ ತಾಯಿ ಎಲ್ಲ ನನ್ನ ಮಗನ ನೋಡಿಕೊಂಡ್ರು. ಅದಕ್ಕೆ ನಾನು ಈ ವಿಷಯ ಕೇಳಲೇಬೇಕು. ಯಾಕಂದ್ರೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಇವತ್ತು ಕೈಯಲ್ಲಿ ಮಗು ಇದೆ, ನಗ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಆದಂಥವ್ರು ನೀವೇ. ಆದ್ರೆ ನೀವು ಒಂದು ತಾಯ್ತನವನ್ನ ಅನುಭವಿಸುವಂತ ಸಂದರ್ಭ ಇದೆಯಲ್ಲ, ಆ ಸಂದರ್ಭದಲ್ಲಿ ನಿಮ್ಮ ಒಂದು ಪುಟ್ಟ ಮಗುವನ್ನ ನೀವು ಇಲ್ಲಿ ನಿಮ್ಮ ಅಪ್ಪ ಅಮ್ಮನ ಮಡಿಲಿಗೆ ಹಾಕಿ ನೀವು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಫಾರಿನ್ಗೆ ಹೋದ್ರಿ ಅಂತ ನಾವು ಕೇಳ್ಪಟ್ಟಿದ್ವಿ. ಸೊ ಹೇಗಿತ್ತು ಮ್ಯಾಮ್ ಆ ಜರ್ನಿ? ಹೇಗಿತ್ತು? ಈ ಕಡೆ ಒಂದ್ ಕಡೆ ಮಗು, ಈ ಕಡೆ ಒಂದ್ ಕಡೆ ಇನ್ನೊಬ್ಬರ ಬಾಳಲ್ಲಿ ಬೆಳಕಾಗಬೇಕು, ಇನ್ನೊಬ್ಬರ ಮಡ್ಲಿಗೆ ಮಗು ಬರಬೇಕು ಅನ್ನೋ ಕಾರಣಕ್ಕೆ ತ್ಯಾಗ ಮಾಡಿರುವಂಥದ್ದು ಇದೆಯಲ್ಲ, ಅದ್ರ ಬಗ್ಗೆ? ಅದು ಒಂದು ನಾನು ಹೇಳ್ತೀನಿ ಕೇಳಿ ಉಷಾ, ಅದೊಂದು ಕೊರತೆ ಇದೆ ನನ್ನ ಮನಸ್ಸಿನಲ್ಲಿ. ಯಾರು ನನಗೆ ಹೇಳಿದರೆ, ಇಫ್ ಐ ಕ್ಯಾನ್ ಪುಟ್ ದ ಕ್ಲಾಕ್ ಬ್ಯಾಕ್ ಅಂದರೆ
ನನ್ನ ಮಗುನ ಮಾತ್ರ ಬಿಟ್ಟು ಹೋಗೋದು ಅದು ತಪ್ಪ ಅಂತಲೇ ಹೇಳ್ತೀನಿ. ಬಟ್ ಒಂದು ಸಾಧನೆ ಮಾಡಬೇಕಾದ್ರೆ ಯು ಹ್ಯಾವ್ ಟು ಲೂಸ್ ಥಿಂಗ್ಸ್ ಟು ಗೇನ್ ಸಮಥಿಂಗ್. ಎಲ್ಲನೂ ಬೇಕು, ಎಲ್ಲನೂ ಮಾಡ್ತೀನಿ, ಎಲ್ಲನೂ ಕರೆಕ್ಟ್ ಟೈಮ್ನಲ್ಲಿ ಮಾಡ್ತೀನಿ ಅಂದರೆ ಅದು ಆಗೋದಿಲ್ಲ. ನಾನು ನನ್ನ ಮಗನ್ನ ಚಿಕ್ಕ ವಯಸ್ಸಿನಲ್ಲಿ 1 ವರ್ಷದ ವಯಸ್ಸಿನಲ್ಲಿ ಬಿಟ್ಟು ಅವನು 8 ವರ್ಷ ಆದಾಗೇ ವಾಪಸ್ ಬಂದೆ. ನಾನು ಮುಂಚೆ ಎಲ್ಲ ಈ ಫೇಸ್ಬುಕ್ಕು ಅದೆಲ್ಲ ಯಾವುದೂ ಇರಲಿಲ್ಲ. ಬರೀ ಲೈಟ್ನಿಂಗ್ ಕಾಲ್, ಥಂಡರ್ ಕಾಲ್ ಅಂಥವೆಲ್ಲ ಇರ್ತಾಯಿತ್ತು. ಆಮೇಲೆ ಆ ಫೋನ್ ಹತ್ತಿರ ಇರಬೇಕಾಗ್ತಾಯಿತ್ತು. ಆ್ಯಂಡ್ ದ ಕಾಸ್ಟ್ ವಾಸ್ ಹ್ಯೂಜ್. ನನಗೆ ಅಫೋರ್ಡ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಬಟ್ ಮೈ ಸನ್ ಅವನಿಗೆ ತುಂಬ ಅಫೆಕ್ಟ್ ಆಯಿತು ಇದು, ದಟ್ ಮೈ ಮದರ್ ಹ್ಯಾಸ್ ಅಬ್ಯಾಂಡನ್ಡ್ ಮೀ ಅಂತ. ಬಟ್ ನಾ ಎಲ್ಲ ವೀಕ್ಷಕರೇ ನಾನು ನಿಮ್ಗೆ ಹೇಳ್ತೀನಿ, ಮಕ್ಕಳನ್ನ ಮಾತ್ರ ನೀವು ನಿಮ್ಮ ಹತ್ರನೇ ಇಟ್ಕೋಬೇಕು, ನೀವು ಬೆಳೆಸ್ಬೇಕು. ಮಕ್ಕಳು ಏನೋ ಸ್ವಲ್ಪ ಅಡಚಣೆ ಆಗುತ್ತೆ, ಬಟ್ ಮಕ್ಕಳು ನೀವೇ ಬೆಳೆಸ್ಬೇಕು, ಬೇರೆಯವ್ರ ಕೈನಲ್ಲಿ ಕೊಡಬಾರ್ದು. ಆದರೆ ನಮ್ಮ ತಂದೆ ತಾಯಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಬಟ್ ಏನಾಗುತ್ತೆ, ಮಕ್ಕಳ ಮನಸ್ಸಿನಲ್ಲಿ ಏನು ಆಗ್ತಾಯಿದೆ ಅಂತ ಗೊತ್ತಾಗಲ್ಲ. ಯಾಕಂದರೆ ಇವತ್ತು ಇಷ್ಟು ಸೋಷಿಯಲ್ ಮೀಡಿಯಾ ಇದೆ, ಏನೇನು ನೋಡ್ತಾರೆ ಏನೇನು ನೋಡಲ್ಲ ಅದು ನಮ್ಗೆ ಗೊತ್ತೇನೂ ಆಗಲ್ಲ. ನನ್ನ ಟೈಮ್ನಲ್ಲಿ ಅದೆಲ್ಲ ಇರಲಿಲ್ಲ. ಕರೆಕ್ಟು, ನಮ್ಮ ತಾಯಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನ್ನ ಮಗನ್ನ. ಆದ್ರೂ ಆ ಕೊರತೆ ಇತ್ತು. ವೇರ್ ಯು ವೆನ್ ಐ ವಾಸ್ 0 years. ಇವಾಗಲೂ ತ್ಯೂದು ನನ್ನ ಮಗ ಕೇಳ್ತಾನೆ. ಬಟ್ ಅರ್ಲಿಯರ್ ಇಯರ್ಸ್ನಲ್ಲಿ ಹಿಂದೆ ಕಾಲದಲ್ಲಿ ಎಷ್ಟೋ ತಾಯಂದರು ಓದಕ್ಕೆ ಹೋದಾಗೆ ಅವ್ರ ಅಜ್ಜಿ ಹತ್ರನೇ ಬಿಟ್ಟು ಹೋದರು. ಬಟ್ ಸಮ್ ಚಿಲ್ಡ್ರನ್ ಆರ್ ನಾಟ್ ಫಾರ್ ಗಿವಿಂಗ್. ಬಹುಶಃ ಮ್ಯಾಮ್, ನೀವು ಅವತ್ತು ಆ ತ್ಯಾಗ ಮಾಡಿರದೇ ಇದ್ದರೆ ಇವತ್ತು ಈ ದಕ್ಷಿಣ ಭಾರತದಲ್ಲಿ ಇಷ್ಟೊಂದು ಸಮಸ್ಯೆಗಳು ಅಂದರೆ ಏನು ಎದುರಿಸ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ, ಅದಕ್ಕೊಂದು ಮುಕ್ತಿ ಅನ್ನೋದೇ ಸಿಗ್ತಾ ಇರಲಿಲ್ವೋ ಏನೋ. ಸಿಗಬಹುದು, ಬಹುಶಃ ಬೇರೆ ಡಾಕ್ಟ್ರು ಇರ್ತಿದ್ರೋ ಏನೋ IVF ಅನ್ನು ಮಾಡ್ಕೊಂಡು ಬಂದಿರುವಂಥವ್ರು. ಆದರೆ ಆದಷ್ಟು ಬೇಗ ನೀವು ಅದನ್ನು ಕಂಡುಹಿಡಿದು ಆ ಎಲ್ಲ ಹೆಣ್ಮಕ್ಳಿಗೆ ನೀವು ದಾರಿದೀಪ ಆಗಿರುವಂಥದ್ದು, ಆ ಎಷ್ಟೋ ಹೆಣ್ಮಕ್ಳ ಆಶೀರ್ವಾದ ನಿಮ್ಮ ಮೇಲಿದೆ ಮ್ಯಾಮ್. ಇರಬೇಕು. ಬಿಕಾಸ್ ನಾನು ಇವಾಗ ನೋಡಿದರೆ ಎಷ್ಟು ಜನ ಇವಾಗ ನಾನು ಜೀವನದ ಪುಟಗಳು ಹಿಂದ್ಗಡೆ ನೋಡಿದರೆ ನನಗನ್ಸುತ್ತೆ ನಾನು ಸರಿ ಮಾಡಿದ್ನಾ ಇಲ್ಲ ಅಂತ. ಬಟ್ ನಾನು ಯಾವಾಗೂ ಒಂದು ಫೀಲಿಂಗ್ ಇರುತ್ತೆ, ನೋಡು ಅದು ಮಾಡದೇ ಇದ್ದಿದ್ರೆ ನಾನು ಇಲ್ಲಿ ಬರ್ತಾ ಇರಲಿಲ್ಲ. ನಿಜ. ಇದು ನಾನು ಮುಂದೆ ಬಂದಿದ್ದೆ ಸ್ವಾರ್ಥಕ್ಕೋಸ್ಕರ ಅಲ್ಲ, ಅವಾರ್ಡ್ಸಿಗೋಸ್ಕರ ಅಲ್ಲ. ಒಂದು ಹೆಣ್ಣಿಗೆ ಒಂದು ಸಂಪೂರ್ಣವಾಗಿ ನಾನು ಹೆಣ್ಣು, ನಾನು ತಾಯಿ ಆಗಿದ್ದೀನಿ ಅಂತ ಒಂದು ಸಮಾಜದಲ್ಲಿ ಒಂದು ಸ್ಥಾನ ಸಿಕ್ಕಿದ್ದೆ ಅಂತ ಅವ್ರಿಗೆ ಆ ಫೀಲಿಂಗ್, ಒಂದು ಹೆಮ್ಮೆ ಇದೆ ಅಂತ ಅಷ್ಟು ಮಾಡಿದ್ದೀನಲ್ಲ, ಅದು ಸಾರ್ಥಕ ಆಯ್ತು ನನಗೆ.